ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾವು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿವರ. ಆತ್ಮೀಯರೇ, ದರ್ಶನ್ ಅಂದ ತಕ್ಷಣ ಎಲ್ಲರೂ ಕಿವಿ ನಿಮಿರ್ತಾ ಇರ್ತಾರೆ. ಸ್ವಲ್ಪ ಪಾಪ ಜನಕ್ಕೆ, ಅಭಿಮಾನಿಗಳಿಗೆ ಇದರಿಂದ ಪಾರಾಗಲಿ ಅನ್ನುವಂಥ ಜನ ಭವಿಷ್ಯದ ಸಾಗಿಸ್ತಿದ್ದಾರೆ. ಆದರೆ ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದಾಗ ಅವ್ರು ಮಾಡಿದ ತಪ್ಪುಗಳು ಹೆಚ್ಚು ಕಡಿಮೆ ಸಿದ್ಧವು ಎಲ್ಲ ಸಾಧ್ಯಗಳು ಇರೋದ್ರಿಂದಾಗೆ ಅವರು ಹೊರಗೆ ಬರ್ತಾರಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ನ್ಯಾಯಕ್ಕೆ ಬಿಟ್ಟಂಥದ್ದು, ಅದೇ ಕಾಲಕ್ಕೆ ಸಾಕ್ಷಿಗಳ ಆಧಾರ ಮೇಲೆ ಬಿಟ್ಟಂಥದ್ದು. ಈಗಾಗಲೇ ಮಾಪಿ ಸಾಕ್ಷಿಗೆ ಪ್ರದೋಷ ಇದ್ದಂಥ 11 ಪುಟಗಳ ವಿವರವಾದಂತಹ ವಿವರಣೆ ಕೊಟ್ಟಿದ್ದಾನೆ. ಅದರ ಪವಿತ್ರ ಗೌಡ ಆಗಿರ್ಬೋದು, ದರ್ಶನ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಏನೇನು ಮಾಡಿದರು, ಹೆಂಗೆ ಮಾಡಿದರು, ಅವತ್ತು ಆ ರೇಣುಕಾಸ್ವಾಮಿ ಕೊಲೆಯಲ್ಲಿ ಏನೇನು ಪ್ರಯತ್ನ ಮಾಡಿದ್ರು ಅನ್ನೋದನ್ನು ಸವಿಸ್ತಾರವಾಗಿ ಬರೆದಿದ್ದಾರೆ. ಅದನ್ನು ಹೆಂಗಾದರೂ ಮಾಡಿ ಚೆಕ್ಮೇಟ್ ಕೊಡಬೇಕು, ಅದಕ್ಕೆ ತಡಿಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ವಕೀಲರಿಟ್ಟು ವಾದ ಮಾಡಿದರೆ ಈ ಕೋರ್ಟ್ ಇದ್ದಂಥದ್ದು ಆ ದರ್ಶನ್ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ಯಾಕಂದರೆ ಸದ್ದು ಇನ್ನೂ ಅದು ಟೈಮ್ ಅದಪ್ಪ, ವಿಚಾರಣೆ ಮಾಡಲೇಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ ಮಾಪಿ ಸಾಕ್ಷಿಯನ್ನು ನಾವು ಕೌಂಟ್ ಮಾಡ್ತೀವಿ. ಕೆಲವೊಂದು ಹೇಳಿದ್ದಾರೆ ಮಾಪಿ ಸಾಕ್ಷಿ ಎಲ್ಲೆಲ್ಲಿ ಫೇಲ್ಯೂರ್ ಆಗಿದ್ದಾವೆ ಹಿಂದಿನ ಕೆಲವು ಕೇಸ್ಗಳಲ್ಲಿ ಇವರು ರೆಫರ್ ಮಾಡಿದರು. ಆದರೂ ಕೋರ್ಟ್ ಇದ್ದಂಥದ್ದು ಅದಕ್ಕೆ ಅವಕಾಶ ಕೊಡಲಾರದ ದರ್ಶನ್ ಅವರ ಅರ್ಜಿಯನ್ನು ತಿರಸ್ಕರಿಸ್ತದೆ. ಇದೇ ಒಂದು ಸಂದರ್ಭದಲ್ಲಿ ಮತ್ತಷ್ಟು ಏನು ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ. ಬೇರೆ ಕಡೆಯಿಂದ ಇಲ್ಲ ಕೇಸ್ ಏನು ಸಾಕ್ಷಿಗಳಿದ್ದಾರೆ, ಸಾಕ್ಷಿಗಳನ್ನು ಮುಚ್ಚಾಕುವಂಥ ಪ್ರಯತ್ನ ನಡೆದಿದ್ದಾವೆ. ಕೆಲವೊಂದು ವಿಡಿಯೋ ಕಾಲ್ಗಳ ಮೂಲಕವಾಗಿ ವಾಟ್ಸಪ್ ಮೂಲಕ ಮಾತಾಡಿದ ಕೆಲವು ಜನ ಇದ್ದಾರೆ ಪ್ರಮುಖರು. ಅದನ್ನು ಇತ್ತೀಚೆಗೆ ಪೊಲೀಸರು ಸಹಿತ ಇವತ್ತು ಸಾಕ್ಷಿ ರೂಪದಲ್ಲಿ ಕೌಂಟ್ ಮಾಡಬೇಕು ಅನ್ನೋಂಥ ಒಂದು ಮನವಿಯನ್ನು ಕೋರ್ಟಿಗೆ ಮಾಡ್ಕೊಂಡಿದ್ದಾರೆ ಅಂತ ಕೇಳಿ ಬರ್ತಾಯಿದೆ. ಇದು ಸಹಿತ ಹೊಸ ಬೆಳವಣಿಗೆ. ಮತ್ತು ನಿಜವಾಗಿಯೂ ಒಂದೊಂದಾಗಿ ಹೊಸ ಸಾಕ್ಷಿಗಳು ಬರೋದು ಇದು ದರ್ಶನ್ ಅವರ ಬಿಡುಗಡೆಗೆ ಮಾರಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ದರ್ಶನ್ ಅವರು ಮುಂದಿನ ದಿನಗಳಲ್ಲಿ ಹೊರಗೆ ಬರ್ತಾರಾ ಅನ್ನುವಂಥ ದೊಡ್ಡ ಯಕ್ಷ ಪ್ರಶ್ನೆ ಮೂಡಲಿಕ್ಕೆ ಶುರುವಾಗಿದೆ. ಯಾಕಂದ್ರೆ ಈ ಘಟನೆ ನಡೆದದನೋ ಇಲ್ಲೋ ಡಿಸೈಡ್ ಮಾಡಬೇಕಾಗಿದ್ದು ಕೋರ್ಟ್ ಮುಂದೆ ಇದು ಯಾರಿಗೂ ಸಾಧ್ಯ ಇಲ್ಲ. ನಾವು ಇಂಟರ್ಪ್ರಿಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವೆಲ್ಲ ಸಾಕ್ಷಿಗಳನ್ನ ನೋಡಿದಾಗ, ಆ ಮಾಪಿ ಸಾಕ್ಷಿಗಳು ಬದಲಾಗೋದನ್ನು ನೋಡಿದಾಗ ಇದು ನಮ್ಮ ದರ್ಶನ್ ಅವರ ಬಿಡುಗಡೆಗೆ ನಿಶ್ಚಿತವಾಗಿಯೂ ಇವೆಲ್ಲ ಅಡ್ಡಗೋಡಿಗಳಾಗ್ತಾವೆ, ತಡೆಗೋಡಿಗಳಾಗ್ತಾವೆ ಅನ್ನೋದು ಎರಡು ಮಾತಿಲ್ಲ. ಅದು ಸಂಕಟ ಅವ್ರಿಗೆ, ದರ್ಶನ ಅವ್ರಿಗೆ ಇದ್ದದಕ್ಕಾಗಿ ಅವರು ಒಂದಿಷ್ಟೇನೋ ಹೊಸತನ ಮಾಡಿದ್ರು, ಶಣತನ ಮಾಡೋದು ಗೊತ್ತಿಲ್ಲ ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಂತಂದರೆ ಈ ಕೇಸುಗಳನ್ನು, ಅದರಲ್ಲಿ ಮುಖ್ಯ ಸಾಕ್ಷಿಗಳನ್ನು ಕೆಣಕುವಂಥ ಕೆಲಸ ಅಥವಾ ನೀವು ಈ ರೀತಿ ಹೇಳಂತ ಹೇಳೋದು ಕೆಲಸ ಮಾಡಬಾರ್ದಾಗಿತ್ತು. ಅವೆಲ್ಲ ಈ ಕೋರ್ಟ್ ಗಮನಕ್ಕೆ ಬಂದಿದ್ದಾವೆ. ಹೀಗಾಗಿ ಇನ್ನಷ್ಟು ಇದು ಕೇಸ್ ಏನಾಗ್ತದಪ್ಪ ಅಂತಂದ್ರೆ ಇಲ್ಲ ದುಡ್ಡಿದ್ದವ್ರು ಮುಚ್ಕೊಂಡು ಹೋಗಿಬಿಡ್ತಾರೆ ಅನ್ನುವಂಥ ಒಂದು ಕಟು ಸತ್ಯವನ್ನು ಇದೆಲ್ಲ ಬಯಲು ಮಾಡ್ತಾ ಇದ್ದೀವಿ. ಅದಕ್ಕೆ ನ್ಯಾಯಗೂ ತನ್ನದೇ ಆದಂಥ ಜವಾಬ್ದಾರಿಗಳು ಇರ್ತಾವೆ. ಹೌದಪ್ಪ, ದುಡ್ಡಿಗೂ ಮತ್ತೆ ಅದಕ್ಕೂ ಮಾರ್ಕೊಂಡು ಇವೆಲ್ಲ ಕೇಸು ಮುಚ್ಚಿ ಹೋಗ್ತಾರೆ ಅನ್ನೋಂಥ ಒಂದು ಆರೋಪಗಳು ಸಹಿತ ಯಾರು ತಗೊಳ್ಳಿಕ್ಕೆ ಹೋಗೋದಿಲ್ಲ. ಅದನ್ನು ಈ ದಿಸೆಯಲ್ಲಿ ಕೋರ್ಟ್ ಆದ ಭಾಳ ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದೆ. ಮತ್ತು ಅದಕ್ಕೆ ದರ್ಶನ್ ಅವರು ಸಹಿತ ಎಚ್ಚರಿಕೆ ಹೆಜ್ಜೆ ನೀಡಬೇಕಾಗಿತ್ತು. ಇಲ್ಲಿವರೆಗೆ ಯಾಕೋ ಏನು ಇಡಲಿಲ್ಲ. ಪ್ರದೋಷ್ ಅವರಂತೂ ಈಗ ಎದ್ದು ನಿಂತುಬಿಟ್ಟಿದ್ದಾರೆ 14ನೇ ಆರೋಪಿ. ಅವರದಿಂದವರು ರೇಣುಕಾಸ್ವಾಮಿ ಕೊಲೆ ಸಂದರ್ಭದಲ್ಲಿ ಪವಿತ್ರ ಗೌಡ ಮತ್ತು ಅವರು ದರ್ಶನ್ ಅವರು ಯಾರು ಎಲ್ಲೆಲ್ಲಿದ್ದರು ಏನಿದ್ರು ಎಲ್ಲ ಆರೋಪಿಗಳು ಅದನ್ನೆಲ್ಲ ಇವತ್ತು ವಿಸ್ತಾರವಾಗಿ 11 ಪುಟದಲ್ಲಿ ಕೊಡೋ ಜೊತೆಗೆ ಇನ್ನಷ್ಟು ಏನಪ್ಪ ಅಂತಂದ್ರೆ ವಾಟ್ಸಪ್ ಮೂಲಕ ಮಾತಾಡಿದ ಕರೆಗಳು ಮಾತಾಡಿದಾರ ಆ ಸಂದರ್ಭದಲ್ಲಿ ಅನ್ನುವಂಥ ಮಾತು ಕೇಳಿ ಬರ್ತಾಯಿದ್ದಾವೆ. ಇನ್ನೂ ಅದನ್ನು ಪೊಲೀಸರು ಯಾವ ರೀತಿಯಾಗಿ ಅದನ್ನು ಕೋರ್ಟ್ ಮುಂದೆ ಹೇಳ್ತಾರೆ ಅನ್ನೋ ಸಹಿತ ಅಷ್ಟು ಮುಖ್ಯ ಆಗಿದೆ. ಹೀಗಾಗಿ ಒಟ್ಟಾರೆಯಾಗಿ ದರ್ಶನ್ ಅವರ ಅರ್ಜಿ ತಿರಸ್ಕಾರ ಈ ಕೋರ್ಟಿಗೆ ಮನವರಿಗೆ ಆಗ್ತಾನಲ್ಲ, ಇದು ಅಂದುಕೊಂಡಷ್ಟು ಸುಲಭವಿಲ್ಲಪ್ಪ. ಇದರಿಂದ ದೊಡ್ಡ ರಹಸ್ಯ ಅದ. ಇದು ನಡೆದಪ್ಪ ಘಟನೆ ಅನ್ನುವಂಥದ್ದು ಕ್ಷಣಕ್ಕೆ ಅವ್ರಿಗೇನಾಗಲಿಕ್ಕತ್ತದಪ್ಪ ಅಂದ್ರೆ ಮನವರಿಕೆ ಆಗಲಿಕ್ಕತ್ತದ. ಹೀಗಾಗಿ ದರ್ಶನ್ ಅವರು ಈ ಕೋರ್ಟ್ನ ಒಂದು ಕಟ್ಟಕಟ್ಟಿಂದ ಹೊರಗೆ ಬರ್ಬೋದಾ, ಇವ್ರು ಜಾಮೀನು ಸಿಗ್ಬೋದು ಅನ್ನುವಂಥ ಚರ್ಚೆಗಳು ಜೋರಾಗ್ತಾ ಇದ್ದಾವೆ. ಭಾಳಷ್ಟು ಜನರ ತಜ್ಞರ ಅಭಿಪ್ರಾಯದಲ್ಲೇ ಕೆಲವು ವಕೀಲರು ಹೇಳ್ತಾರೆ, ಕಾನೂನು ತಜ್ಞರು ಹೇಳ್ತಾರೆ, ಇಲ್ಲ ಹೇಗಾದ್ರು ನೋಡಿ ಉಳಿದು ಬರ್ತಾರೆ, ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ ಇನ್ನು ಕೆಲವೊಂದು ಜನ ಇಲ್ಲ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಮಾತಾಡ್ತಾರೆ. ಆದರೆ ಯಾವುದೇ ಮಾತಾಡಲಿ ಅದು ಉಳಿತಾರೋ ಇಲ್ಲೋ ಮುಖ್ಯ ಇಲ್ಲ. ಇಲ್ಲಿ ನಮ್ಮದು ಉದ್ದೇಶ ಏನಪ್ಪ ಅಂದ್ರೆ ನ್ಯಾಯ ಗೆಲ್ಲಲಿ. ದರ್ಶನ್ ನಿಜವಾಗಿಯೂ ಅದರಲ್ಲಿ ಇರಲಿಲ್ಲ, ನಿರಪರಾಧಿ ಇದ್ದರೆ ಹೊರಗೆ ಬರಲಿ, ಅಪರಾಧಿ ಇದ್ದರೆ ಶಿಕ್ಷೆ ಆಗಲಿದೆ ಸ್ವತಃ ಅವರ ಈ ಒಂದು ಅಭಿಮಾನಿ ಬೆಳೆದವ್ರು ಸಹ ತಿಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನ್ಯಾಯ ದೊಡ್ಡದು ಎಲ್ಲದಕ್ಕಿಂತ ಮನುಷ್ಯನಿಗೆ. ಆ ನ್ಯಾಯದ ಮುಂದೆ ಯಾವುದೂ ಅಲ್ಲ. ಆ ದಿಶೆಯಲ್ಲೇ ದರ್ಶನರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಭಾಳ ಜನರ ಕಾನೂನು ತಜ್ಞರ ಅಭಿಪ್ರಾಯ. ಆದರೆ ಅದು ಆಗ್ತದನ ಅನ್ನುವಂಥದ್ದು ಇನ್ನೂ ಕೋರ್ಟಿಗೆ ಬಿಟ್ಟಂಥ ವಿಷಯ. ಇವೆಲ್ಲವೂ ಯಾಕೆ ಇವತ್ತು ಚರ್ಚೆ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಈ ಹೇಗಾದರೂ ಮಾಡಿ ಮಾಪಿ ಸಾಕ್ಷಿಯನ್ನು ಬದಿಗೆ ಸರಿಸಬೇಕು, ಅವ್ರು ಸುಳ್ಳು ಮಾಡಿಸ್ಬೇಕು ಅನ್ನೋಂಥ ಪ್ರಯತ್ನಂತೆ
ನಮ್ಮ ದರ್ಶನ ಕಡೆಯವರು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮತ್ತೊಂದು ಮಾಪಿಸಾಕ್ಷಿ ಹೊರಗೆ ಬಂದ ಇಲ್ಲಪ್ಪ ಇಂಥವ್ರು ನಡೆದಾವ ವ್ಯಾಟ್ಸಪ್ ಮೂಲಕ ಮಾತು ನಡೆದವರು ಅಂತ ಮಾತುಗಳು ಕೇಳಿ ಬಂದಿದ್ದರಿಂದಾಗೆ ಅದು ಇನ್ನೂ ಡೆವಲಪ್ ಆಗ್ತದೋ ಗೊತ್ತಿಲ್ಲ. ಹೀಗಾಗಿ ದರ್ಶನರ ಅರ್ಜಿ ತಿರಸ್ಕೃತ ಆಗಿದೆ. ಆದರೆ ಈ ಅರ್ಜಿ ತಿರಸ್ಕಾರ ಆಗೋ ಜೊತೆಗೆ ಇನ್ನೂ ಮತ್ತು ಬೇರೆ ರೂಪದಲ್ಲಿ ಬೆಳಿಬೋದಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ದರ್ಶನರ ಇಡೀ ಲೈಫನ್ನು ನೋಡಿದಾಗ ಇವರ ಬದುಕಲ್ಲಿ ಹೆಚ್ಚಿಗೆ ಏನಪ್ಪ ಅಂತಂದ್ರೆ ತಪ್ಪುಗಳು ಆರೋಪಗಳು ಸಾಕಷ್ಟು ಅನುಭವಿಸಿದ್ದಾರೆ. ಆರೋಪ ಪಡೋದಕ್ಕೆ ಒಂದು ಪೂರ್ಣವಾಗಿದ್ದಾವೆ. ಹೀಗಾಗಿ ಈ ಒಂದು ನೆಲೆಗಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ದರ್ಶನರಿಗೆ ಒಂದು ಜಾಮೀನು ಸಿಗ್ಬೋದು ಮತ್ತು ಜಾಮೀನು ಸಿಕ್ಕರೂ ಎಷ್ಟರ ಮಟ್ಟ ಇವ್ರು ಹೊರಗೆ ಬರ್ಬೋದು ಅನ್ನೋದು ಇನ್ನೂ ಇವತ್ತು ಚಿದಂಬರ ರಹಸ್ಯ. ಕಾರಣ ಭಾಳ ದೊಡ್ಡ ಒಂದು ಪ್ರಮಾಣದ ಈ ಕೊಲೆ ನಡೆದು ಹೋಗ್ಯದ. ಅದರಲ್ಲಿ ಇವರು ಇನ್ವಾಲ್ವ್ ಅದಾರ ಅನ್ನೋದನ್ನು ಈಗಾಗಲೇ ಪ್ರೂವ್ ಮಾಡೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲದ ಸಂದರ್ಭದಲ್ಲೇ ಪ್ರದೂಷ್ ಅವರು ಇಲ್ಲ ನಡೆದು ಖರೆ ಅಂತೇಳಿ ಮಾಪಿ ಸಾಕ್ಷಿ ಆಗಿದ್ದು ಈ ಒಂದು ದರ್ಶನ್ ಅವರಿಗೆ ನುಂಗಲಾದ ಬಿಸಿತುಪ್ಪ ಇದೇನಾಗ್ಬೋದು, ಅದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾಯಿದ್ದಾರೆ, ಕಸರತ್ತು ಮಾಡ್ತಾಯಿದ್ದಾರೆ, ಹೆಂಗಾದ್ರು ತಪ್ಪಿಸ್ಕೊಂಡು ಬರ್ಬೇಕಂತೇಳಿ ಅದನ್ನು ಅಂದುಕೊಂಡ್ರೆ ಸುಲಭವಾಗಿ ಇವರಿಗೆ ಹಾದಿ ಕಾಣ್ತಾ ಇಲ್ಲ. ಒಟ್ಟಾರೆಯಾಗಿ ದರ್ಶನ್ ಅವರು ತಮ್ಮ ಅರ್ಜಿಗಳನ್ನು ಮೇಲಿನಲ್ಲಿ ಸಲ್ಲಿಸ್ತಾ ಇದ್ದಾರೆ, ನಿರಪರಾಧಿ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಎಲ್ಲ ಹೇಳ್ಕೊಳ್ಳೋಂಥ ಪ್ರಯತ್ನಕ್ಕೆ ಜೊತೆಗೆ ಒಂದಿಷ್ಟು ಅಲ್ಲೇ ಇಲ್ಲೇ ಕೇಸುಗಳನ್ನು ಮುಚ್ಚೋಗೋಸ್ಕರ ಕೇಸುಗಳನ್ನು ಪರಿಚಯ ಮಾಡ್ತಾ ಇದ್ದಾರೆ, ಅದು ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಆರೋಪಗಳು ಇವ್ರ ಮೇಲೆ ಇರೋದರಿಂದಾಗಿ ಇವೆಲ್ಲವೂ ಗಮನಿಸಿದಾಗ ಸಹಜದ ಕೋರ್ಟ್ ಸಹಿತ ಏನು ಆಧರಿಸಿದ ಮಾತುಗಳನ್ನ ಆಡಿದ್ರು ಸಹಿತ ಎಷ್ಟೋ ವಿಚಾರಗಳು ಮಾಡಿದ್ರು ಸಹಿತ ಕೋರ್ಟಿಗೂ ಸಹಿತ ನಡೆದಂಥ ಬಂಧನಗಳು ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರೋದರಿಂದಾಗಿ ದರ್ಶನ ತಪ್ಪು ಮಾಡಿದ್ದಾರೆ ಅನ್ನೋದು ಪ್ರೂವ್ ಆಯಿತಪ್ಪ ಅಂದ್ರೆ ನಿಶ್ಚಿತವಾಗಿ ಬಿಡಲಿಕ್ಕಿಲ್ಲ, ಅವ್ರು ಶಿಕ್ಷೆ ಆಗೋ ಸಾಧ್ಯತೆಗಳಿದ್ದಾವೆ. ಆದರೂ ಅಲ್ಲಿವರೆಗೆ ಒಂದು ಹೋಪ್ಸ್ ಇನ್ನೂ ಟೈಮ್ ಇದಪ್ಪ, ಉಳಿಬೋದು ದರ್ಶನ್ ಅವರು ಹೊರಗೆ ನಮ್ಮ ಜೊತೆ ಬರ್ಬೋದು ಅನ್ನೋದು ಭಾಳಷ್ಟು ಜನ ಅಭಿಮಾನಿಗಳ ಒಂದು ಏನಪ್ಪ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಮಾತನಾಡೋ ವಿಷಯ. ಭಾಳಷ್ಟು ಅಭಿಮಾನಿಗಳು ಅವರಿಗೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಜೊತೆಗೆ ಇಂಥ ಒಬ್ಬ ನಟ ನಮ್ಮಲ್ಲಿ ಇದ್ದ ಅಂತ ಹೇಳೋಕ್ಕಿಂತಲೂ ಈಗ ಅದಾರು ಅನ್ನೋದು ಹೇಳೋ ಸಲುವಾಗಿ ಅವ್ರು ಬರಲಿ ಅನ್ನೋದು ಅವ್ರ ಬೈಕೆ ಅಭಿಮಾನಿಗಳಂತೆ ಭಾಳ ಹಾಗೆ ನೋಡ್ತಾ ಇದ್ದಾರೆ. ಆದರೆ ದಿನದಿಂದ ದಿನಕ್ಕೆ ಇವ್ರ ಪ್ರಖರ ಇದ್ದಿದ್ದು ಬೇರೆ ಬೇರೆ ಆಯಾಮ ಪಡಿತಾ ಇರೋದ್ರಿಂದಾಗಿ ದರ್ಶನ್ ಅವ್ರಿಗೆ ಈ ಒಂದು ಬಂಧನದಿಂದ ಮುಕ್ತಿಯಾಗೋದು ಭಾಳ ಕಷ್ಟ ಅಂಥೇಳಿ ಭಾಳ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆದಷ್ಟು ಸುಳ್ಳಾಗಿರೋದು ಎಲ್ಲರ ಅಭಿಪ್ರಾಯ. ಬಟ್ ಆಗೋದು ಹೆಂಗದ ನಡೆದ ಘಟನೆ ಸುಳ್ಳಲ್ಲ. ಈವನ್ ಎಲ್ಲ ಆನ್ ರೆಕಾರ್ಡ್ ಅದರಲ್ಲೂ ಮುಖ್ಯವಾಗಿ ರೇಡಿಯೋಗಳಲ್ಲೇ ವಾಟ್ಸಪ್ಗಳಲ್ಲೇ ಸಿಗುವ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಈ ಕೇಸ್ ಮುಚ್ಚಾಕೋದ್ರೂ ಈ ಕೇಸ್ ಓಪನ್ ಆಗೋದು ಹೆಚ್ಚು ಅನ್ನುವಂಥ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಏನೂ ಇರಲಿ, ದರ್ಶನರ ಅರ್ಜಿ ಅಂತ ತಿರಸ್ಕಾರ ಆಗ್ಯದ. ಆದರೆ ದರ್ಶನ್ ಅವರು ಈ ದಿಶೆಯಲ್ಲಿ ತಾವು ಏನು ಮಾಡಿದ್ದೀವಿ ಅನ್ನೋದನ್ನು ಪ್ರಾಮಾಣಿಕ ಒಪ್ಪಿಕೊಂಡು ತಿಳಿ ಹೇಳೋ ಪ್ರಯತ್ನ ಮಾಡ್ತಾರೋ ಅಥವಾ ಏನು ತಪ್ಪು ಹೇಳಿದ್ರು ಏನೋ ಪ್ರಯತ್ನ ಮಾಡೋಕೆ ಮತ್ತೆ ಮುಚ್ಚೋಕೆ ಕೊಡ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ನ್ಯಾಯಾಲಯ ಇದ್ದಿದ್ದು ಯಾವ ರೀತಿ ಡಿಸಿಷನ್ ತೊಗೊಳ್ತದ ವಾಸ್ತವದ ಮೇಲೆ ತೆಗೆದುಕೊಳ್ಳಿ ಅನ್ನೋಂಥ ಮಾತನ್ನು ಹೇಳ್ತಾ ತೆಗೆದುಕೊಳ್ತದೆ ಅನ್ನೋಂಥ ವಿಶ್ವಾಸ ಇರುತ್ತೆ. ಒಟ್ಟಾರೆಯಾಗಿ ನಮ್ಮ ದರ್ಶನ ನಮ್ಮ ನಾಡಿನವಪ್ಪ, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ತಪ್ಪು ಯಾರೋ ಮಾಡಲಿ ಶಿಕ್ಷೆ ಆಗಬೇಕು ಜನಸಾಮಾನ್ಯರ ಮಾತು ಸಹಿತ ಅದಾಗ್ಯದ. ನೋಡಿ ಏನಾಗ್ತದೆ, ಆದಷ್ಟು ಅವ್ರು ಉಳಿಲಿ ಅನ್ನೋದು ಎಲ್ಲರ ಬಯಕೆ. ಆದರೆ ಅಂದುಕೊಂಡಷ್ಟು ಸುಲಭಿಲ್ಲ ಅಂತ ಹೇಳ್ತಾ ಇದು ನೀವು ಲೈಕ್ ಇರ್ಬೋದು, ಲೈಕ್ ಮಾಡಿ ಚಿನ್ನ ಮಾಡ್ಕೊಂಡು ಬರ್ರಿ. ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅಥವಾ ದೇಶಿತನೂ ಸತ್ಯಕ್ಕೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ.
ವಂದನೆಗಳು.